ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟದಂತೆ ತಡೆಯಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಬೀಟ್ರೂಟ್, ಬಿ ಕ್ಯಾರೆಟ್, ಸಿ ಅಣಬೆ, ಡಿ ಜೀರಿಗೆ ನೀರು. ಸರಿಯಾದ ಉತ್ತರ ಆಪ್ಷನ್ ಸಿ ಅಣಬೆ. ಅತಿಯಾದ ರಕ್ತ ಹೆಪ್ಪುಗಟ್ಟುವಿಕೆ ನಿಮ್ಮ ಅಪಧಮನಿಗಳನ್ನು ನಿರ್ಬಂಧಿಸಬಹುದು ಮತ್ತು ನಿಮ್ಮ ಹೃದಯದ ಮೇಲೆ ಅನಗತ್ಯ ಒತ್ತಡವನ್ನು ಉಂಟು ಮಾಡಬಹುದು. ಆದರೆ ಅನೇಕ ಆರೋಗ್ಯಕರ ಆಹಾರಗಳು ಈ ಪ್ರಕ್ರಿಯೆಯನ್ನು ವಿಳಂಬಗೊಳಿಸುತ್ತದೆ. ಅವುಗಳಲ್ಲಿ ಬಹುಮುಖ್ಯವಾಗಿ ಕಪ್ಪು ಅಣಬೆಗಳು ಹೆಪ್ಪು ರೋಧಕ ಪರಿಣಾಮಗಳೊಂದಿಗೆ ನೈಸರ್ಗಿಕ ಸಂಯುಕ್ತವನ್ನು ಹೊಂದಿರುವುದರಿಂದ ರಕ್ತವನ್ನು ತೆಳುಗೊಳಿಸುವ ಆಹಾರಕ್ಕೆ ಅಮೂಲ್ಯವಾದ ಸೇರ್ಪಡೆಯಾಗಿದೆ. ಎರಡನೇ ಪ್ರಶ್ನೆ, ಹಲ್ಲುಜ್ಜುವ ಮೊದಲು ನೀರು ಕುಡಿಯಬೇಕು ಎಂಬುದು ಯಾವ ದೇಶದ ಜನಪ್ರಿಯ ವಿಷಯವಾಗಿದೆ? ಆಪ್ಷನ್ಸ್: ಎ ಭಾರತ, ಬಿ ಚೀನಾ, ಸಿ ಜಪಾನ್, ಡಿ ಥೈಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನ್. ಎದ್ದ ನಂತರ ನೀರು ಕುಡಿಯುವುದು ಜಪಾನಿನ ಸಂಸ್ಕೃತಿಯಲ್ಲಿ ಬಹಳ ಜನಪ್ರಿಯ ವಿಷಯವಾಗಿದ್ದು, ಹಲ್ಲುಜ್ಜುವ ಮೊದಲು ಕುಡಿಯುವ ನೀರು ನಿಮ್ಮ ಆರೋಗ್ಯಕ್ಕೆ ಬಹಳ ಸುರಕ್ಷಿತ. ಇದು ನಿಮ್ಮ ದೇಹವನ್ನು ಹೈಡ್ರೇಟ್ ಮಾಡುತ್ತದೆ ಮತ್ತು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ರೋಗನಿರೋಧಕ ಶಕ್ತಿ ಹೆಚ್ಚಿದಾಗ ಅವು ಅಪಾಯಕಾರಿ ಬ್ಯಾಕ್ಟೀರಿಯಾ ಅಥವಾ ವೈರಸ್ಗಳ ವಿರುದ್ಧ ಹೋರಾಡುತ್ತವೆ. ಮೂರನೇ ಪ್ರಶ್ನೆ, ಯಾವ ಸಮಸ್ಯೆಯಿಂದ ಕೆಲವರಲ್ಲಿ ಕಾಲುಗಳು ಮತ್ತು ಪಾದಗಳು ಊದಿಕೊಳ್ಳುತ್ತವೆ? ಆಪ್ಷನ್ಸ್: ಎ ಹೃದಯ, ಬಿ ರಕ್ತನಾಳ ಸೋರಿಕೆ, ಸಿ ಯಕೃತ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕೆಲವರಿಗೆ ಸಣ್ಣ ಪುಟ್ಟ ಕಾರಣಗಳಿಗೆ ಪಾದಗಳು ಹಾಗೂ ಕಾಲುಗಳು ಊದಿಕೊಳ್ಳುತ್ತವೆ. ಸ್ವಲ್ಪ ನಡೆದರೂ ಮತ್ತು ಬಸ್ ಅಥವಾ ಕಾರುಗಳಲ್ಲಿ ಪ್ರಯಾಣಿಸಿದರೂ ಸಹ ಕಾಲುಗಳು ಊದಿಕೊಳ್ಳುತ್ತವೆ. ಇವುಗಳಿಗೆ ಮುಖ್ಯ ಕಾರಣವೆಂದರೆ ಕೆಲವು ಬಾರಿ ಕಾಲುಗಳಲ್ಲಿ ರಕ್ತನಾಳಗಳು ಸೋರಿಕೆಯಾಗುವುದು, ಹೃದಯ ತೊಂದರೆಗಳು ಎದುರಾದಾಗ ಕೆಲವು ಬಾರಿ ಕಾಲುಗಳು ಊದಿಕೊಳ್ಳುವುದು, ಇದಲ್ಲದೆ ಯಕೃತ್ತಿನ ಕಾರ್ಯವು ಕಡಿಮೆಯಾಗುವುದು ಮತ್ತು ಥೈರಾಯ್ಡ್ ಸಮಸ್ಯೆಗಳಿದ್ದಾಗ ಕಾಲುಗಳ ಊತವು ಸಂಭವಿಸಬಹುದು. ಇನ್ನು ಕೆಲವು ವಿವಿಧ ಔಷಧಿಗಳು ಅಂದರೆ ಕೆಲವು ರೀತಿಯ BP ಮಾತ್ರೆಗಳು ಮತ್ತು ನೋವು ನಿವಾರಕಗಳ ಬಳಕೆಯಿಂದಾಗಿಯೂ ಸಹ ಕಾಲುಗಳ ಊತವು ಸಂಭವಿಸುತ್ತದೆ. ನಾಲ್ಕನೇ ಪ್ರಶ್ನೆ, ಒಂದು ದಿನದ ದೋಷಗಳು ಎಂದು ಯಾವ ಜೀವಿಯನ್ನು ಕರೆಯುತ್ತಾರೆ? ಆಪ್ಷನ್ಸ್: ಎ ಇಲಿ, ಬಿ ಇರುವೆ, ಸಿ ಸೊಳ್ಳೆ, ಡಿ ಜಿರಳೆ. ಸರಿಯಾದ ಉತ್ತರ ಆಪ್ಷನ್ ಸಿ ಸೊಳ್ಳೆ. ಸೊಳ್ಳೆ ಭೂಮಿಯ ಮೇಲಿನ ಅತ್ಯಂತ ಕಿರಿಯ ಜೀವಿ. ಸೊಳ್ಳೆಯ ಜೀವಿತಾವಧಿ ಕೇವಲ 24 ಗಂಟೆಗಳು. ಸೊಳ್ಳೆಗಳನ್ನು ಅಲ್ಪಾವಧಿಯ ಜೀವಿತಾವಧಿಯಿಂದಾಗಿ ಒಂದು ದಿನದ ದೋಷಗಳು ಎಂದು ಕರೆಯುತ್ತಾರೆ. ಐದನೇ ಪ್ರಶ್ನೆ, ಸುಟ್ಟ ಗಾಯಗಳಿಗೆ ಯಾವುದನ್ನು ಹಚ್ಚುವುದರಿಂದ ಶೀಘ್ರವಾಗಿ ಗಾಯ ಮಾಯವಾಗುತ್ತದೆ? ಆಪ್ಷನ್ಸ್: ಎ ಆಲೂಗಡ್ಡೆ ರಸ, ಬಿ ತುಳಸಿ ರಸ, ಸಿ ಜೇನುತುಪ್ಪ, ಡಿ ಅರಿಶಿನ. ಸರಿಯಾದ ಉತ್ತರ ಆಪ್ಷನ್ ಸಿ ಜೇನುತುಪ್ಪ. ಜೇನು ಅತ್ಯುತ್ತಮ ಗುಣಪಡಿಸುವ ಗುಣಗಳನ್ನು ಹೊಂದಿದ್ದು ಸುಟ್ಟ ಗಾಯಕ್ಕೂ ಅತ್ಯುತ್ತಮವಾದ ಫಲವನ್ನು ನೀಡುತ್ತದೆ. ಸುಟ್ಟ ಗಾಯಗಳಿಗೆ ಜೇನು ತಂಪು ನೀಡುವ ಜೊತೆಗೆ ಇದರ ಉರಿಯೂತ ನಿವಾರಕ ಗುಣ, ಶಿಲೀಂಧ್ರ ನಿವಾರಕ ಗುಣ ಮತ್ತು ಬ್ಯಾಕ್ಟೀರಿಯಾ ನಿವಾರಕ ಗುಣಗಳು ಶೀಘ್ರವಾಗಿ ಗಾಯ ಮಾಗಲು ಮತ್ತು ಹೊಸ ಚರ್ಮ ಬೆಳೆಯಲು ನೆರವಾಗುತ್ತದೆ. ಆರನೇ ಪ್ರಶ್ನೆ, ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಸುತ್ತಮುತ್ತಲಿನ ನಕಾರಾತ್ಮಕ ಕಂಪನಗಳನ್ನು ತೆಗೆದುಹಾಕಲು ಯಾವುದು ಸೂಕ್ತವಾಗಿದೆ? ಆಪ್ಷನ್ಸ್: ಎ ಕಾಳುಮೆಣಸು, ಬಿ ಸಾಸಿವೆ, ಸಿ ನಿಂಬೆಹಣ್ಣು, ಡಿ ಕಲ್ಲು ಉಪ್ಪು. ಸರಿಯಾದ ಉತ್ತರ ಆಪ್ಷನ್ ಡಿ ಕಲ್ಲು ಉಪ್ಪು. ವಾಸ್ತು ಪ್ರಕಾರ ಉಪ್ಪು ಮನೆಯೊಳಗೆ ಶಕ್ತಿಯ ಧನಾತ್ಮಕ ಹರಿವನ್ನು ಕಾಪಾಡಿಕೊಳ್ಳುವಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ
ಮತ್ತು ಇದು ವಾಸ್ತು ದೋಷವನ್ನು ತೆಗೆದುಹಾಕುವಲ್ಲಿ ಸಹಾಯ ಮಾಡುತ್ತದೆ. ಉಪ್ಪು ಶುದ್ಧೀಕರಣ ತಂತ್ರಗಳು ಮತ್ತು ನಿಮ್ಮ ಸುತ್ತಮುತ್ತಲಿನ ನಕಾರಾತ್ಮಕ ಕಂಪನಗಳನ್ನು ತೆಗೆದುಹಾಕಲು ಸೂಕ್ತ ಸಾಧನವಾಗಿದೆ. ವಾಸ್ತು ಜೋಡಣೆಯನ್ನು ನಿಖರವಾಗಿ ಅನುಸರಿಸಿದರೆ ನಿಮ್ಮ ಮನೆ ಸಂಪತ್ತು, ಸಂತೋಷ ಮತ್ತು ಸಮೃದ್ಧಿಯನ್ನು ಆಕರ್ಷಿಸುವ ಅಯಸ್ಕಾಂತವಾಗಬಹುದು. 7ನೇ ಪ್ರಶ್ನೆ, ಗರ್ಭಿಣಿಯರು ಸೀತಾಫಲ ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ. ಗರ್ಭಪಾತವನ್ನು ತಡೆಯುತ್ತದೆ. ಬಿ. ಉತ್ತಮ ಮಗು ಬೆಳವಣಿಗೆ. ಸಿ. ಗರ್ಭಪಾತ. ಡಿ. ಬೆಳವಣಿಗೆ ಕುಂಠಿತ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ನಿಯಮಿತವಾಗಿ ಸೀತಾಫಲ ಹಣ್ಣಿನ ಸೇವನೆಯು ಗರ್ಭಿಣಿಯರಿಗೆ ಹೆಚ್ಚಿನ ವಿಟಮಿನ್ ಹಾಗೂ ಪೋಷಕಾಂಶಗಳನ್ನು ನೀಡುತ್ತದೆ. ಈ ಹಣ್ಣಿನ ಸೇವನೆಯು ಗರ್ಭಿಣಿಯರ ಆರೋಗ್ಯಕ್ಕೆ ಬಹಳ ಉತ್ತಮ. ಸೀತಾಫಲವು ಗರ್ಭದಲ್ಲಿರುವ ಶಿಶುವಿನ ಮೆದುಳು ವಿಕಾಸವಾಗಲು, ನರವ್ಯೂಹ ಮತ್ತು ರೋಗನಿರೋಧಕ ಶಕ್ತಿಯು ಸುಗಮವಾಗಲು ನೆರವಾಗುತ್ತದೆ ಮತ್ತು ಇದು ಗರ್ಭಪಾತವನ್ನು ತಪ್ಪಿಸುತ್ತದೆ. ಅಲ್ಲದೆ ಸೀತಾಫಲ ಸೇವಿಸುವುದರಿಂದ ಪ್ರಸವದ ಸಮಯದಲ್ಲಿ ಹೆಚ್ಚು ನೋವು ಆಗುವುದನ್ನು ತಪ್ಪಿಸುತ್ತದೆ. 8ನೇ ಪ್ರಶ್ನೆ, ಯಾರಿಗಾದರೂ ಪ್ರೇತ ಬಾಧೆ ಇದ್ದರೆ ಅವರ ವರ್ತನೆ ಯಾವ ರೀತಿ ಇರುತ್ತದೆ? ಆಪ್ಷನ್ಸ್: ಎ. ಅತಿಯಾಗಿ ತಿನ್ನುವುದು. ಬಿ. ಒಂಟಿಯಾಗಿರುವುದು. ಸಿ. ಅತಿಯಾದ ಸಿಟ್ಟು. ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ. ಮೇಲಿನ ಎಲ್ಲವೂ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರೇತಬಾಧೆ ಇದ್ದರೆ ಸುಮ್ಮನೆ ಸಿಟ್ಟಾಗುವುದು, ಆಗಾಗ ತಲೆನೋವು, ಸುಮ್ಮನೆ ಕೂತು ಯೋಚಿಸುವುದು, ಎಲ್ಲೋ ಹೋಗಲು ಹೋಗಿ ಇನ್ನೊಂದು ಕಡೆಗೆ ಹೋಗುವುದು, ರಾತ್ರಿ ನಿದ್ದೆ ಬರುವುದಿಲ್ಲ, ಸಿಕ್ಕಾಪಟ್ಟೆ ತಿನ್ನುವುದು, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತಮ್ಮನ್ನು ಕುಗ್ಗಿಸಿಕೊಳ್ಳುವಂತೆ ಮಾಡುತ್ತದೆ. 9ನೇ ಪ್ರಶ್ನೆ, ಪ್ರತಿದಿನ ಮೊಸರು ತಿನ್ನುವುದರಿಂದ ಯಾವ ಕಾಯಿಲೆ ಬರುವುದನ್ನು ತಡೆಯುತ್ತದೆ? ಆಪ್ಷನ್ಸ್: ಎ. ಹೃದಯಾಘಾತ. ಬಿ. ಅಲ್ಸರ್. ಸಿ. ಬಿಪಿ. ಡಿ. ಮಧುಮೇಹ. ಸರಿಯಾದ ಉತ್ತರ ಆಪ್ಷನ್ ಡಿ. ಮಧುಮೇಹ. ಮೊಸರು ಪೋಷಕಾಂಶಗಳಿಂದ ತುಂಬಿದ್ದು ಇದು ನಿಮ್ಮ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಗೂ ಸೋಂಕುಗಳ ವಿರುದ್ಧ ಹೋರಾಡಲು ನೆರವಾಗುತ್ತದೆ. ಮೊಸರಿನಲ್ಲಿ ಕಂಡುಬರುವ ಪ್ರೋಬಯಾಟಿಕ್ಗಳು ದೇಹದ ಪ್ರತಿರಕ್ಷಣಾ ಪ್ರತಿಕ್ರಿಯೆಯನ್ನು ಹೆಚ್ಚಿಸುತ್ತದೆ. ಮೊಸರು ನಮ್ಮ ಆರೋಗ್ಯಕ್ಕೆ ಅದ್ಭುತಗಳನ್ನು ಮಾಡುವ ಅಗತ್ಯ ಪೋಷಕಾಂಶಗಳು, ಪ್ರಯೋಜನಕಾರಿ ಬ್ಯಾಕ್ಟೀರಿಯಾಗಳಿಂದ ತುಂಬಿರುತ್ತದೆ. ಇದು ಜೀರ್ಣಕ್ರಿಯೆಗೆ ಬಲು ಉತ್ತಮ. ಜೊತೆಗೆ ಅಧ್ಯಯನದ ಪ್ರಕಾರ ಪ್ರತಿದಿನ ಮೊಸರಿನ ಸೇವನೆ ಮಧುಮೇಹದಂತಹ ಕಾಯಿಲೆಗಳನ್ನು ತಡೆಯುವುದಕ್ಕೆ ನೆರವಾಗುತ್ತದೆ. 10ನೇ ಪ್ರಶ್ನೆ, ಶ್ರೀಕೃಷ್ಣನಿಗೆ ಮಹಾಭಾರತ ಯುದ್ಧ ನಡೆದರೆ ಏನಾಗುತ್ತದೆ ಎಂದು ತಿಳಿದಿದ್ದರೂ ಏಕೆ ಜೂಜಾಟವನ್ನು ತಡೆಯಲಿಲ್ಲ? ಆಪ್ಷನ್ಸ್: ಎ. ವಿಧಿಯಾಟ. ಬಿ. ಕರೆಯಲಿಲ್ಲ. ಸಿ. ಭಾಗಿಯಾಗಬಾರದು ಎಂದು. ಡಿ. ಧರ್ಮ ಮರುಸ್ಥಾಪನೆ. ಸರಿಯಾದ ಉತ್ತರ ಆಪ್ಷನ್ ಡಿ. ಧರ್ಮ ಮರುಸ್ಥಾಪನೆ. ಶ್ರೀಕೃಷ್ಣನು ಸರ್ವಾಂತರ್ಯಾಮಿ, ಹಾಗಾಗಿ ಅವನಿಗೆ ಮಹಾಭಾರತ ಯುದ್ಧ ನಡೆದರೆ ಏನಾಗಬಹುದು ಎಂಬುದು ಮೊದಲೇ ಚೆನ್ನಾಗಿ ತಿಳಿದಿತ್ತು. ಮಹಾಭಾರತ ಯುದ್ಧದ ನಿಜವಾದ ಉದ್ದೇಶ ಅಧರ್ಮವನ್ನು ನಾಶಪಡಿಸುವುದು ಮತ್ತು ಧರ್ಮವನ್ನು ಮರುಸ್ಥಾಪಿಸುವುದಾಗಿತ್ತು. ಹಾಗಾಗಿ ಶ್ರೀಕೃಷ್ಣನಿಗೆ ಎಲ್ಲವೂ ತಿಳಿದಿದ್ದರೂ ಯಾವುದನ್ನು ನಿಲ್ಲಿಸಲು ಮುಂದಾಗುವುದಿಲ್ಲ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.